ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಯಾಕೆ ಏನಾತ ಹಿಂಗೆ ಮಾಡ್ಕೊಂಡಿಯಲ್ಲ ಮಕ್ಕ? ಸುಮಾ ಏನಾತ? ಯಾಕೆ ಸುಮಾ ಏನಾತ? ಯಾಕೆ ಏನಾತ? ಖುಷಿ ಖುಷಿ, ನಾನು ಬದುಕಲ್ಲ, ನಾನು ಸಾಯ್ತೀನಿ. ಏನಾತು? ಅಲ್ಲ ಸುಮಾ, ಸಾಯ್ತೀನಿ ಅಂದ್ರೆ ಏನರ್ಥ ಅದ? ಯಾಕೆ ಏನಾತ ಅದನ್ನಾರ ಹೇಳಿ ಹೋಲಿ. ಅಲ್ಲ, ಆಗ್ಬಾರ್ದೆ ಆತು. ಯಾಕೇನಾತ? ಖುಷಿ, ನಾನು ಇವಾಗ ಪ್ರೆಗ್ನೆಂಟ್. ಏನ್ ಸುಮಾ? ಅಲ್ಲೇ ಸುಮಾ, ಏನಿದು ಹಿಂಗೆ ಹೇಳಕತ್ತೀಯಲ್ಲ ನೀನು? ಸ್ವಲ್ಪ ಹುಷಾರಾಗಿರ್ಬೇಕಲ್ಲ. ಅದು ಅಲ್ಲದೆ ಇದೆಲ್ಲ ಹೆಂಗೆ? ಅಲ್ಲ ಛೀ ಸುಮಾ, ಯಾಕೆ ಏನಾಯ್ತು? ನಾನೇನು ಮಾಡಿಲ್ಲ ಖುಷಿ. ಏನು ಮಾಡಿಲ್ಲ? ಮತ್ತು ನೀನೇನು ಮಾಡ್ಲಾರ್ದ ಇದೆಲ್ಲ ಹೆಂಗೆ? ಏನಪ್ಪ, ನಿಜ ಹೇಳು, ಏನಾತಂತಾರ ಹೇಳ. ಹಾಂ ಖುಷಿ, ಕಿರಣ್ ಮಾಡಿದ್ದೆಲ್ಲ ನಾನು ಬೇಡ ಅಂತಾನೆ ಹೇಳಿದ್ದು. ಎಷ್ಟು ಹೇಳಿದ್ರು ಕಿರಣ್ ಕೇಳಲೇ ಇಲ್ಲ. ಅಲ್ಲ, ಕಿರಣ್ ಮಾಡಿದ್ದೆಲ್ಲ ಕಿರಣ್ ಕೇಳಲೇ ಇಲ್ಲ ಅಂತೀಯಲ್ಲ, ನಿನ್ನ ಬುದ್ಧಿ ನಿನ್ನ ಕೈಯಾಗಿರಲಿಲ್ಲ? ಹಾಂ ಅಲ್ಲ, ಏನಿದೆ? ಏನೋ ಒಂಥರ ಕೈಯಾಗಿರೋದು ಏನೋ ಇಸ್ಕೊಂಡು ಹೋಗ್ಯಾರ ಅನ್ನೋ ಲೆಕ್ಕಕ್ಕೆ ಮಾತಾಡತ್ತೀಯಲ್ಲ ನೀನು. ಏನಾಯ್ತು ಒಂದು ಸ್ವಲ್ಪ ಕ್ಲಿಯರಾಗಿ ಹೇಳು. ನೀ ಹಿಂಗೆ ಹೇಳಿದ್ರೆ ಹೆಂಗೆ ಅರ್ಥ ಆಗ್ಬೇಕು? ಹಾಂ ಖುಷಿ, ಆವತ್ತೊಂದಿನ ಎಲ್ಲಿ ಹೋಗಿದ್ದೆ ಅಂತ ಕೇಳ್ದಲ್ಲ. ಅವತ್ತು ಕಿರಣ್, ನಾನು ಮತ್ತು ರಶ್ಮಿಕಾ ಎಲ್ಲರೂ ಹೊರಗೆ ಹೋಗಿದ್ವಿ. ಅವತ್ತು ಹಾಗೆ ತಮಾಷೆ ಮಾಡ್ಕೊತ ಎಲ್ಲರೂ ಅವರು ಡ್ರಿಂಕ್ಸ್ ಮಾಡಿದರು. ನೀನು ಮಾಡು ಅಂದರು. ನಾನು ಮಾಡಲ್ಲಪ್ಪ, ನಂಗೆ ಇವೆಲ್ಲ ಇಷ್ಟ ಇಲ್ಲ ಅಂದೆ. ಅವ್ರನ್ನೇ ಕಿರಣೆ, ದಮ್ಮಿದ್ರೆ ಮಾಡಿ ನೋಡೋಣ, ಅದು ಯಾಕೆ ಏನೂ ಆಗಲ್ಲ, ಎಲ್ಲರೂ ಮಾಡ್ತಾರೆ, ಏನು ತೊಂದರೆ ಇಲ್ಲ, ಮಾಡು ಮಾಡು ಅಂತ ಫೋರ್ಸ್ ಮಾಡ್ದ. ನಾನು ಆಯ್ತು ಬಿಡು, ಏನಾಗಲ್ಲ ಅಂತ ಒಂದು ಸ್ವಲ್ಪ ತೊಗೊತೀನಿ ಅಂದೆ. ಹ್ಞೂ ಆಯಿತು ಅಂದ. ಆಮೇಲೆ ಅದು ಏನಾಯಿತು ಏನೂ ಗೊತ್ತಿಲ್ಲ, ಜಾಸ್ತಿ ಮಾಡಿಬಿಟ್ಟಿನಿ. ಜಾಸ್ತಿ ಮಾಡಿ ಆಮೇಲೆ ಅವನ ರೂಮಿಗೆ ನಾನು ಕರ್ಕೊಂಡು ಹೋಗ್ಯಾನೆ. ಇಷ್ಟೇ ಗೊತ್ತು ನನಗೆ. ಅಯ್ಯೋ ದೇವ್ರೆ, ಅದೇ ಅವತ್ತೆಲ್ಲರೂ ಪಾರ್ಟಿ ಮಾಡತ್ತೀವಿ, ನೀನು ಬಾ ಅಂತ ಕರೆದಲ್ಲ ಅವತ್ತಾ? ಹ್ಞೂ, ನೀನು ಬರಲಿಲ್ಲ, ನಾವೆಲ್ಲರೂ ಹೋದ್ವಿ. ಛೇ, ಅವತ್ತು ಈ ಚಂದಕ್ಕೆ ನನ್ನ ಬೇರೆ ಕರೆಯಾಕತ್ತಿದ್ದಿ ನೀನು. ಹಾಂ, ನಂಗೆ ಇದು ಯಾವುದು ಇಷ್ಟ ಇಲ್ಲವ ತಾಯಿ, ನಾನು ಬರಲ್ಲ ಅಂತಂದೆ. ನೀನು ಹೋಗಿ ಇಂಥ ಕೆಲಸ ಮಾಡ್ಕೊಂಡು ಬಂದಿ. ಇದಕ್ಕೇನು ಹೇಳೋದು ಏನು ನನಗಂತೂ ಗೊತ್ತಿಲ್ಲಪ್ಪ. ಅಲ್ಲ, ಏನು ಸಣ್ಣ ಹುಡುಗಿಯೇನಾ ನೀನು? ಹಾಂ, ಅಲ್ಲ ಇಂಥ ಕೆಲಸ ಮಾಡ್ಕೊತಾರ ಯಾರ? ಅಯ್ಯೋ ದೇವ್ರೆ. ಬೆಳಗ್ಗೆ ಎದ್ಮೇಲೆ ನಂಗೆ ಗೊತ್ತಾಗಿದ್ದು. ಬೈದೆ, ಹಿಂಗೆ ಯಾಕೆ ಮಾಡಿದೆ ಅಂತ. ಆದರೆ ಅವ್ನು ತಮಾಷೆ ಮಾಡಿಬಿಟ್ಟ, ಇರಲಿ ಬಿಡು ಏನಾಗಲ್ಲ ಅಂತೇಳಿ ನಾನು ಸುಮ್ಮನೆ ಆಗ್ಬಿಟ್ಟೆ. ನನಗೆ ಗೊತ್ತೇ ಆಗಿಲ್ಲ. ಅಯ್ಯೋ ದೇವ್ರೆ. ಅಲ್ಲ, ಆ್ಯಕ್ಚುಲಿ ನೀನು ಹಿಂದಕ್ಕೇ ಒಂದೆರಡು ಸಲ ಅದು ಪೂಜಾ ಹೇಳಿದ್ಲು, ಒಯ್ಯೋ ರೂಮ್ ಕಡೆ ಕಂಡಿದ್ದಿ ಅಂತ ಹೇಳಿದ್ಲು. ಆ್ಯಕ್ಚುಲಿ ತಪ್ಪು ತಿಳ್ಕೊಬೇಡ ಸುಮಾ, ಒಂದು ಮಾತು ಕೇಳಿದರೆ ಫಸ್ಟ್ ಟೈಮ್ ಏನು ಅಲ್ಲ ಅಂತ ನನಗೆ ಅನ್ನಿಸ್ತದೆ. ನವೀನ್ ಜೊತೆನೂ ಹೋಗಿದ್ದೆ, ಬಟ್ ಅದೆಲ್ಲ ನಿಂಗೆ ಹೆಂಗೆ ಹೇಳಲಿ ನಾನು? ಅದೇ ಬೇರೆ ಇದೇ ಬೇರೆ. ಆವಾಗ ಪ್ರೆಗ್ನೆಂಟ್ ಆಗಿರಲಿಲ್ಲ, ಈಗ ಪ್ರೆಗ್ನೆಂಟ್ ಆಗಿ, ಇಷ್ಟೇ ತಾನೇ ಡಿಫ್ರೆನ್ಸು, ಹೌದಿಲ್ಲ? ಹಿಂಗೆ ಆತಲ್ಲ ಅನ್ನೋದಕ್ಕಿಂತ ಪ್ರೆಗ್ನೆಂಟ್ ಆದ್ನಲ್ಲ ಅನ್ನೋ ಬೇಜಾರೇ ಜಾಸ್ತಿ ಐತೆ ನಿನಗೆ. ನನಗೆ ಯಾಕೋ ಹಾಗೆ ಅನ್ಸಕತ್ತೈತಿ. ಹೌದು, ಇದೆಲ್ಲ ಕಾಮನ್ನು. ಆದರೆ ಪ್ರೆಗ್ನೆಂಟ್ ಆಗಿದ್ದೆ ನಂಗೆ ಸಹಿಸ್ಕೊಳಕ್ಕೆ ಆಗವಲ್ತು. ಅದು ಏನು ಕಾಮನ್ನ ಏನವ ನಿಮ್ಮ ಅಕ್ಕಕ್ಕತ್ತಾಗ? ಅಲ್ಲ, ಕಾಮನ್ನ ಇದೇನು ನಿನಗೆ ಅನ್ನಿಸ್ಬೇಕವ ಕಾಮನ್ ಅಂತೇಳಿ? ನಮಗೇನು ಅನ್ಸಲ್ಲ ಬಿಡು, ಇಂಥವೆಲ್ಲ ನಮಗೆ ಗೊತ್ತೂ ಇಲ್ಲ. ಅಲ್ಲ, ಅದಕ್ಕೆ ಯಾಕೆ ಅಷ್ಟೊಂದು ಚಿಂತೆ ಮಾಡ್ತೀವಿ? ಹೆಂಗಿದ್ರು ನೀನೇ ಹೇಳಕತ್ತೀಯಲ್ಲ ಇದೆಲ್ಲ ಕಾಮನ್ನು ಅಂತ. ಹೋಗು ಅಬಾಟ್ ಮಾಡಿಸ್ಕೊ, ಅದ್ರಾಗ ಏನೈತಿ? ನಿಂಗೆ ಬೇಡ ಅನ್ನೋದಾದರೆ? ಅಬಾಟ್ ಮಾಡಲ್ಲ, ಯಾಕಂದರೆ ಕಾಲ ಮಿಂಚೋಗೈತೆ. ಮಿಂಚೋಗೈತಿ? ಹೌದು,
ಆಲ್ರೆಡಿ ಮೂರು ತಿಂಗಳ ಮೇಲೆ 8 ದಿನ ಆಗೈತಿ. ಅವ್ರು ಏನು ಅನ್ನಕತ್ತಾರ, ಡಾಕ್ಟ್ರ್ ಕೇಳಿದ್ರೆ ರಿಸ್ಕ್ ಇರ್ತತಮ್ಮ, ಹಂಗೆಲ್ಲ ಅಬಾರ್ಟ್ ಮಾಡೋಕ್ಕಾಗಲ್ಲ, ನೀನು ಹಂಗೆಲ್ಲ ಇದು ಮಾಡಿಸ್ಕೋಬೇಡ, ಅದರಿಂದ ನಿನಗೆ ತೊಂದರೆ ಆಕೈತೆ ನೋಡು ಅನ್ನಕತ್ತಾರ. ಹಾಂ, ಅಂದರೆ ನೀ ಪಾರ್ಟಿಗೆ ಹೋಗಿ ನನ್ನ ಕರೆದಿದ್ದು 3 ತಿಂಗಳಾತ ಆಲ್ರೆಡಿ. ನಿಜ ಹೇಳ, ಅದೇನು 3 ತಿಂಗಳಾಗಿಲ್ಲ, ಅದು 1.5 ಮಂತನ ಆತಷ್ಟೇ. ನಿಜ ಹೇಳ, ನೀನು ಅದಕ್ಕೆ ಮುಂಚೆ ಪ್ರೆಗ್ನೆಂಟ್ ಅದಿ ಹಂಗಾರ, ನಿಂಗೆ ಗೊತ್ತಾಗಿಲ್ಲ. ಹಾಂ ಹೌದಲ್ಲ, ನಾವು 1.5 ತಿಂಗಳ ಹಿಂದೆ ಪಾರ್ಟಿಗೆ ಹೋಗಿ ಬಂದಿದ್ದು. ಈಗ ಹೆಂಗೆ 3 ತಿಂಗಳ ಮೇಲೆ 8 ದಿನ ಆಕೈತಿ? ಡಾಕ್ಟ್ರ್ ಕರೆಕ್ಟಾಗಿ ಚೆಕ್ ಮಾಡಿದ್ರೋ ಇಲ್ವೋ? ಅಲ್ಲ, ನಿನಗೆ ತಲೆಗೆ ನೀರು ಹಾಕ್ಕೊಂಡಿದ್ದು ಲೆಕ್ಕ ಇಲ್ಲ? ಹಾಂ ಹಾಂ ಐತಿ, ಮತ್ತು ಅದ್ರ ಪ್ರಕಾರ ಲೆಕ್ಕ ಮಾಡು. ಹಾಂ, ಅಂದರೆ ಏಪ್ರಿಲ್ ಸ್ಟಾರ್ಟಿಂಗ್ ಏನೋ ಆಗಿತ್ತು. ಹಾಂ ಹೌದು, ಏಪ್ರಿಲ್ ತಿಂಗಳಲ್ಲೇನೋ ಆಗಿತ್ತು. ಓ ಹಂಗಾರೆ ತರುಣಲ್ಲ, ಯಾರಂತ ನೆನಪು ಮಾಡ್ಕೋ. ನವೀನೇ ಇರಬೇಕು. ನನ್ನ ಜೀವನದಾಗ ನಂಗೆ ಗೊತ್ತಿರೋದು ನವೀನ್ ಒಬ್ಬನೇ. ನಾನು ಯಾವತ್ತೂ ತರುಣ್ ಜೊತೆಗೆ ಆ ಥರ ನಡ್ಕೊಂಡೇ ಇರಲಿಲ್ಲ. ನವೀನ್ ಜೊತೆಗೆ ಅಷ್ಟೇ ನಾನು ಅಷ್ಟು ಕ್ಲೋಸ್ ಆಗಿದ್ದಿದ್ದು. ಆದರೆ ಈ ತರುಣ್ ಮೊನ್ನೆ ಮೋಸ ಮಾಡಿಬಿಟ್ಟ ನನಗೆ. ಅಯ್ಯೋ ದೇವ್ರೆ, ಈಗ ತರುಣ್ ಜೊತೆಗೆ ಆಗಿದ್ದನ್ನು ಬಿಟ್ಬಿಡು. ನವೀನ್ಗೆ ಹೋಗಿ ಹೇಳು, ಹಿಂಗಾಗೈತಿ, ನಾವಿಬ್ರು ಮದುವೆ ಮಾಡ್ಕೊಳ್ಳೋಣ ಅಂತಾರ ಹೇಳು ಅವನಿಗೆ. ನವೀನ್ ಫೋನಿಗೆ ಸಿಗ್ತಿಲ್ಲ, ಎಲ್ಲೋಗ್ಯಾನಂತನೂ ಗೊತ್ತಿಲ್ಲ, ಫೋನ್ ಮಾಡಿದರೆ ರಿಸೀವು ಮಾಡಬಲ್ಲ. ಹಿಂಗಂದ್ರೆ ಹೆಂಗೆ? ಇದಕ್ಕೆ ಏನು ಹೇಳೋದವ? ಸರಿ ಆಯ್ತು, ಈಗ ಇದು ಮಾಡ್ಕೋಬೇಡ, ಏನು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡ. ಎಲ್ಲದಾನ ಒಂದು ಸ್ವಲ್ಪ ಚೆಂದಾಗಿ ಲಕ್ಷ್ಯ ಕೊಟ್ಟು ನೋಡು. ಏನು ಲಕ್ಷ್ಯ ಕೊಡೋದ ಏನ, ನನಗಂತರೂ ಏನು ಮಾಡ್ಬೇಕಂತೇಳಿ ತಿಳಿವಲ್ದು. ನಾನು ಈ ಪಾಪುನ ಏನು ಮಾಡಲಿ? ಅದಕ್ಕೆ ನನಗಾಗಲ್ಲಪ್ಪ, ನನಗಾಗಲ್ಲ. ನಾನು ಏನಾದರೂ ಮಾಡ್ಕೊಂಡೇ ಬಿಡ್ತೀನಿ ಅಷ್ಟೇ, ನನ್ನ ಮರ್ಯಾದೆನೇ ಹೋಗ್ತೈತಲ್ಲ ಖುಷಿ. ಸುಮಾ, ಇದನ್ನು ಮೊದಲೇ ವಿಚಾರ ಮಾಡ್ಬೇಕಾಗಿತ್ತು ನೀನು. ಈಗ ವಿಚಾರ ಮಾಡಿದರೆ ನಿನ್ನಂಗೆ ಎಷ್ಟು ಜನ ದುಡುಕ್ತಾರೆ ಗೊತ್ತಾ? ಈ ಥರ ಕದ್ದಿದಾಗದ ಆಮೇಲೆ ಮಕ್ಕಳು ಹುಟ್ಟಿದ ಮೇಲೆ ಇದು ಗಟ್ರದಾಗ ಚೆಲ್ಲಿದ್ನೆ, ಆ ನದ್ಯಾಗ ಚೆಲ್ಲಿದ್ನೆ, ಕೆರೆಯಾಗ ಚೆಲ್ಲಿದ್ನೆ, ಕಸ್ದಾಗ ಚೆಲ್ಲಿದ್ನೆ, ಕವರ್ನಾಗ ಹಾಕಿ ತುಂಬ ಚೆಲ್ಲಿದ್ನೆ ಅಂತ ಮಾಡ್ತಾರೆ. ಮಕ್ಕಳು ಆಗಲಿ ಅಂತ ಕಂಡು ದೇವ್ರಿಗೆ ಕೈ ಮುಗಿದು ಎಷ್ಟು ಮಕ್ಕಳ ಸಲ ಹಾತು ತೊರಿತಿರ್ತಾರೆ ಗೊತ್ತಾ? ನಾನೇ ಎಷ್ಟು ಜನ ನೋಡೀನಿ, ಮಕ್ಕಳಾಗಲಿ ಅಂತ ಹೊಂಟ್ರೆ ದೇವ್ರ ಗುಡಿಗೆ ಅಡ್ಡಾಡ್ತಿರ್ತಾರೆ. ಅಂಥವ್ರಿಗೆ ದೇವ್ರು ಕೊಡೋದಿಲ್ಲ ದೌಡು. ಇಂಥವೇನಾರು ಆದ ತಕ್ಷಣ ಪಟ್ಟಣಂಗೆ ಕೊಟ್ಬಿಡ್ತಾನೆ. ಆ ದೇವರು ಭಾರಿ ಮೋಸ್ಕಾರ. ಅಯ್ಯೋ ನಿನ್ನ ಫಿಲಾಸಫಿ ಬಿಡೋವ ತಾಯಿ, ಈಗ ನಂದು ಹೇಳು ಗತಿ. ಅಯ್ಯೋ ನಂಗೆ ಏನು ಮಾಡ್ಬೇಕಂತಲೇ ಗೊತ್ತಾಗಲ್ದು. ಆದ್ರಾಗಲಿ ಎಂಥ ರಿಸ್ಕ್ ಆದರೂ ಪರವಾಗಿಲ್ಲ, ನಾನು ಟ್ಯಾಬ್ಲೆಟ್ಸ್ ತೊಗೊಂಡ್ಬಿಡ್ತೇನೆ. ಹಾಂ, ಅಬೋಷನ್ ಮಾಡಿಸ್ಕೊಳ್ಳೋದು ಬೇಡ, ಟ್ಯಾಬ್ಲೆಟ್ಸ್ ತೊಗೊಂಡ್ಬಿಡ್ತೇನೆ. ನೋಡು, 1.5 ತಿಂಗಳದಾಗಾದರೆ ಟ್ಯಾಬ್ಲೆಟಿಗೆ ಹೋಗ್ಬೋದು, ಆದರೆ 3 ತಿಂಗಳದಾಗ, ಅದು 3 ತಿಂಗಳ ಮೇಲೆ ಒಂದು 8 ದಿನ ಆಗೈತಿ ಅಂತಿ, ಟ್ಯಾಬ್ಲೆಟಿಗೆ ಹೋಗತ್ತೋ ಇಲ್ಲ ನಂಗಂತೂ ಗೊತ್ತಿಲ್ಲ. ನೀ ಯಾವುದಕ್ಕೊಂದ್ಸಲ ಡಾಕ್ಟ್ರನ್ನೇ ಕನ್ಸಲ್ಟ್ ಮಾಡು. ಏನಾರು ಹೆಚ್ಚು ಕಮ್ಮಿ ಆಗಿ ಬಿದ್ದೆ ಅಂದರೆ ಏನು ಮಾಡ್ತೀಯ? ಬರ್ತೀಯಾ? ಹೋಗಿ ಬರೋನು. ಹಾಂ, ಇಂಥ ವಿಚಾರಕ್ಕ ಬೇಜಾರು ಮಾಡ್ಕೋಬೇಡ, ನಾನು ಬರಲ್ಲಪ್ಪ. ಪ್ಲೀಸ್ ಖುಷಿ, ಪ್ಲೀಸ್. ಅಲ್ಲ, ಆಕೆ ಸ್ವರ್ಣನ ಅದೆಯಾ, ನಿನ್ನ ಫ್ರೆಂಡ್ಸ್ ಇನ್ನೊಂದು ಬ್ರದರಲ್ಲ, ಅವ್ರನ್ನ ಕರ್ಕೊಂಡು ಹೋಗ್ಬಾ. ಅವರಿಬ್ರು ಎಲ್ಲೋ ಹೊರಗೆ ಹೋಗ್ಯಾರ. ಒಂದೇ ಸಲ ಬರ್ತೀನಿ ಹಾಸ್ಪಿಟ್ಲಿಗೆ. ಪದೇ ಪದೇ ಕರಿಬೇಡ, ನನಗೆ ಇದೆಲ್ಲ ಇಷ್ಟ ಆಗಲ್ಲ. ನನಗೆ ಈ ವಿಷಯವಾಗಿ ನಾನು ಒಳಗೂ ಬರಲ್ಲ, ನೀನೇ ಹೋಗಿ ಮಾತಾಡಬೇಕು ಡಾಕ್ಟ್ರ್ ಹತ್ರ, ಅಷ್ಟೇ ಹೇಳೇನ. ಆಯ್ತು, ನಡಿ ಹೋಗೋಣ. ಯಾರದಿರಿ ಒಳಗ? ಹಾಂ, ಯಾರು? ಬರ್ರಿ ಒಳಗೆ ಬರ್ರಿ. ಯಾರಂತ ಗೊತ್ತಾಗ್ಲಿಲ್ಲ, ಬರ್ರಿ. ನೀನು ಬಂದಿಲ್ಲ? ಯಾರು ಅವ್ರೆ? ಯವಾ ನೀ ನೋಡಿ, ನಿನಗೆ ಲಕ್ಷ್ಯ ಆಗವಲ್ತ ಕಾಣ್ತೈತಿ. ಈಕೆ ನಾನು ಬೀಗ್ತೆ, ಆ ರೂಪಿ ರವು ಈಕೆ. ಕಳ್ಸವ ಮೊದಲು ಇಲ್ಲಿಂದ ಕಳ್ಸ. ಓ ಹಂಗಲ್ ಸ್ವಲ್ಪ ತಡಿ. ಅಲ್ಲ, ಏನೋ ಪಾಪ ಆರಾಮಿಲ್ಲ ಅಂತ ಹೇಳಿದ್ರು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡಿದ್ರೆ ಹಿಂಗೆ ಮಾತಾಡ್ತಾರೆ. ಅಲ್ಲ, ಮನೆಗೆ ಬಂದವ್ರಿಗೆ ಹಿಂಗೆ ನಾ ಮರ್ಯಾದೆ ಕೊಡೋದು? ಏಯ್, ನಮ್ಗೆ ಗೊತ್ತೈತೆ ಮನೆಗೆ ಬಂದವ್ರಿಗೆ ಹೆಂಗೆ ಮರ್ಯಾದೆ ಕೊಡ್ಬೇಕಂತೇಳಿ, ಯಾರಿಗೆ ಹೆಂಗೆ ಮರ್ಯಾದೆ ಕೊಡ್ಬೇಕಂತ ನಮಗೆ ಗೊತ್ತೈತಿ. ನಿಮ್ಮಂತರಿಗೆ ನಾವು ಹಿಂಗೆ ಮರ್ಯಾದೆ ಕೊಡೋದು ಏನು? ಯಾರು ಬಾ ಅಂದಿದ್ರು ನಿನಗೆ ನಮ್ಮ ಮನೆಗೆ ಏನು ಕೆಲಸ ಐತಿ? ಯಾರು ಬಾ ಅಂದಿದ್ರು ನಂಗೆ ಅದನ್ನು ಫಸ್ಟ್ ಹೇಳಿಲ್ಲ. ಇಲ್ಲಡ, ಮೊದ್ಲು ಇಲ್ಲಿಂದ ಹೋಗು. ಸುಮ್ಮನೆ ನನ್ನ ಕಡೆ ಒಂದು ಮಾತು ಅನಿಸ್ಕೊಂಡು ಹೋಗಕ್ಕೆ ಹೋಗಬೇಡ. ಮೊದ್ಲು ಇಲ್ಲಿಂದ ನೀನೇ ಹೋದ್ರೆ ಭಾಳ ಚಲೋ. ಹೇಳಕತ್ತೇನೆ ಮತ್ತೆ ಈಗ. ಅಯ್ಯ ಎಷ್ಟು ಸಿಟ್ಟಯ್ಯವ ತಾಯಿ ನಿನಗೆ. ಪಾಪ, ಹಿಂಗಾಗಬಾರ್ದಾಗಿತ್ತು. ಅದು ನಿನ್ನಂಥ ಒಳ್ಳೆಕಿಗೆ ಹಿಂಗಾಗಲೇಬಾರ್ದಾಗಿತ್ತು. ನೋಡ್ದೇನವ ಏನು ಮಾತಾಡಕತ್ತಾಳಕಿ? ನೋಡಿದೇನ ಹಿಂಗೆ ಹೇಳೋದು ಯಾಕೆ ಮಾತಾಡಕತ್ತಾಳೆ ಆಕಿ? ಏನು ನೀವು ಹಿಂಗೆ ಮಾತಾಡಕತ್ತೀರಿ? ಅಂದ್ರೆ ಇದನ್ನು ಮಾತಾಡೋಕ್ಕಾಗೆ ಬಂದಿರೇನ? ಹೌದ್ರಿ, ಹಂಗೆ ಅನ್ಕೋರಿ ಅಮ್ಮಾರ. ನಿಮ್ಗೆ ನಮ್ಗೆ ಏನೂ ಇಲ್ರಿ. ಪಾಪ ನಿಮ್ಗೆ ಯಾಕೆ ಒಂದು ಮಾತು ಅನ್ಲಾನ, ಆದ್ರೆ ನಾ ಹೇಳ್ತೇನಲ್ರಿ ಅಮ್ಮಾರ. ಈಕಿಗೆ ಮಾತ್ರ ಹಿಂಗಾಗಿದ್ದ ನಮಗೆ ಭಾಳ ಖುಷಿ ಆಗೈತೆ ನೋಡ್ರಿಪ್ಪ. ಕರೆನ ನೋಡ, ಹಿಂಗೆ ಬಾಯಿಗೆ ಬಂದಾಗ ಮಾತಾಡ್ಬೇಡ. ಏನ? ಅಯ್ಯೋ, ಮತ್ತು ಖುಷಿ ಆಗಿದ್ದ ಕರೆ ನನಗೆ.
ಸ್ವಲ್ಪ ಆಟ ಈಟ ಏನಲ್ಲ. ಅಯ್ಯೋ ನಿಂಗೆ ಹೇಳೋಕ್ಕಾಗವಲ್ತು ನಂಗೆ, ಅಷ್ಟು ಖುಷಿಯಾಗಿತ್ತು ನಂಗೆ ಗೊತ್ತನ. ನೀನೇನು ಸ್ವಲ್ಪ ಉರ್ದಿಯಾ? ಹೇಳಿ ನೋಡೋಣ, ಸ್ವಲ್ಪ ಉರ್ದಿ? ನಿನಗೆ ಆಗ್ಬೇಕಾಗಿದ್ದೇ ಇನ್ನೂ ಕಮ್ಮಿ ಅಂತ ನನಗೆ ಅನ್ನಿಸ್ತೈತಪ್ಪ. ಏನ ಒಟ್ನಾಗ ನಿನಗೆ ಆಗಿದ್ದು ಮಾತ್ರ ನಂಗೆ ಭಾಳ ಖುಷಿ. ಏನವಾ ಇದು ಮಾತಾಡೋದು ಮಾತು ನಿಂದು? ಅಲ್ಲಿ ಬಿಡಿ, ಇದು ಪದ್ಧತಲ್ಲಿ ನಿಂದು ಇದು ಮಾತಾಡೋದು ಪದ್ಧತಲ್ಲ. ಅಮ್ಮಾರ ನಿಮ್ಮ ಪದ್ಧತಿ ನೀವೇ ಇಟ್ಕೋರಿ, ನನಗೇನು ಬೇಕಾಗಿಲ್ಲ. ಹೇಳಾಕತ್ತೇನಿ, ಭಾಳ ಅಂದ್ರೆ ಭಾಳ ಬೇಜಾರಾತು ಬಿಡ ನನಗಂತರು. ನಿನಗೆ ಹಿಂಗೆ ಆಗಬಾರ್ದಾಗಿತ್ತು, ಇನ್ನೂ ಜಾಸ್ತಿ ಏನಾರು ಆಗ್ಬೇಕಾಗಿತ್ತು ನಿನಗೆ. ನನ್ನ ಮಗಳ ಕಣ್ಣೀರೇ ನೀನೇನು ಸ್ವಲ್ಪ ಸ್ವಲ್ಪ ಕಣ್ಣೀರು ಹಾಕ್ಸಿ ಆಕಿಗೆ. ಅಲ್ಲ, ನಿನ್ನ ಮನೆಯಿಂದ ಮುಕ್ತಿ ಹೊಂದಿದ್ದೇ ಒಳ್ಳೇದಾತ್ ಬಿಡ. ನನ್ನ ಮಗಳು ನಿನ್ನ ಮನ್ಯಾಗ ಸಾಯ ಮಠ ಇದ್ದಿದ್ರು ನೆಮ್ಮದಿ ಸಿಗ್ತಿದ್ದಿಲ್ಲ. ದೇವ್ರ ದೊಡ್ಡವ ಏನು, ಒಂದು ಒಳ್ಳೆ ಹುಡುಗನ ಕೈ ಹಿಡಿದು ನನ್ನ ಮಗಳು ಆರಾಮ್ ರಾಣಿ ಗತಿ ಅದಾಳೀಗ. ಯಾವ ತೊಂದ್ರೆ ಇಲ್ಲ, ಯಾವುದು ಇದು ಇಲ್ಲ, ಆರಾಮದಾಳಕಿ. ನಿನ್ನಂತಕಿನ್ನ ಬಿಟ್ಟಿದ್ದೇ ಒಳ್ಳೇದಾತ. ಆದರೆ ನಿನಗೆ ಈ ಜನ್ಮದಾಗ ಈಗ ಆರಾಮಾಗಲ್ಲ, ನಿನಗೆ ನೋಡ್ತಾ ಇರ್ಬೇಕಾರ. ಇನ್ನೂ ನರಳತಿ ನೀನು, ನನಗದು ಗೊತ್ತೈತಿ. ಇನ್ನೂ ನರಳತಿ ನೀನು. ಯಾಕಂದ್ರೆ ನಿಂದು ಏನು ದವಾಖಾನೆ ರಿಪೋರ್ಟ್ ಬಂದೈತಿ ಎಲ್ಲ ಗೊತ್ತು ನನಗೆ. ಯಾಕಂದ್ರೆ ನನ್ನ ಮಗಳು ನಿನ್ನ ಸೊಸಿ ಇಬ್ಬರು ಗೆಳತ್ಯಾರು. ನಿನಗೆ ಎರಡನೇ ಸೊಸಿ ಏನು ರೊಕ್ಕಿದ್ದಕ್ಕೆ ಅಂತ ತಂದಿಯಲ್ಲ, ಆಕೆ ಬಂದು ಏನು ನಿನ್ನ ಸೇವಾ ಮಾಡೋದಿಲ್ಲ. ನಿಜ ಹೇಳ್ತೀನಿ, ಈಗೇನಾರ ಆ ಸೊಸಿ ಜಗದಾಗ ನನ್ನ ಮಗಳ ಜೇರ್ಕರ್ತ ಇದ್ದಿದ್ರೆ ಪಾಪ ನಮ್ಮ ಅತ್ತಿ ಅಂತೇಳಿ ನಿನಗೆಲ್ಲ ಮಾಡಿ ಹಾಕಿ ಮನ್ಯಾಗೂ ಎಲ್ಲ ಚಂದಾಗಿ ನೋಡ್ಕೊಂಡು ಚಂದಾಗಿ ಇಟ್ಕೊಂತಿದ್ಲು. ಈಗ ರೊಕ್ಕದ ಸೊಸಿ ತಂದಿಯಲ್ಲ, ಮಗನ್ನ ಕರ್ಕೊಂಡು ಬಿಟ್ಕೊಟ್ಟು ಹೋಗಿ ಆರಾಮ್ ತವ್ರ ಮನ್ಯಾಗ ಕುಂತಾಳೋದಿಲ್ಲ. ನನಗೆ ಗೊತ್ತು ಇದು ಇಷ್ಟೇ ಆಗದು. ನಾನು ನಿನಗೆ ಬಟ್ ಹಚ್ಚಿ ಹೇಳ್ತೀನಿ, ನಿನ್ನ ಮಗ ನಿನ್ನ ಸೊಸಿ ಏನಾರು ನಿನ್ನಂತೇಳಿ ಬಂದ್ರೆ ನೀ ಹೇಳ್ದಂಗೆ ಕೇಳ್ತಾನೆ. ನಾನು ಬೇಕಾದ್ರೆ ನೋಡ್ತಾ ಇರ. ಅವ್ರು ಬರಲ್ಲ, ಭಾಳ ಅಂದ್ರೆ ಏನು ಬಂದು ನೋಡ್ಕೊಂಡು ಹೋಗ್ಬೋದು ಅಷ್ಟೇ. ಆದ್ರೆ ನಿನ್ನ ಜೋಪಾನಂತರೂ ಮಾಡಲ್ಲ. ಈ ಹಳದಕ್ಕೆ ಹೊಕ್ಕಿಯ ಏನಂತೀಯ? ನಾನು ನೋಡಿ ನಗಕ್ಕೆ ಬಂದಿ ನೀನು? ನಗ್ರಿ ದೇವ್ರು ನಿಮಗೂ ಕೊಡಬಾರ್ದಾಗ ಕೊಟ್ಟ. ಮತ್ತೆ ಬುದ್ಧಿ ಕಲಿತೀರಿ, ಸರ್ಯಾಗಿ ಕಲಿತೀರಿ. ದೇವ್ರು ಅದಾನ, ಒಬ್ಬ ದೇವ್ರು ಅಂತ ಅದಾನ, ಅವನ ಕೊಡ್ತಾನೆ ನಿಮಗೆ ಶಿಕ್ಷೆ. ನಮ್ಮಂತ ಒಳ್ಳೆಯವರಿಗೆ ಈ ತರ ತೊಂದರೆ ಆಗತ್ತೆ ಅಂದ್ರೆ ನಿಮ್ಮಂತ ಹುಳುಗಳು ಬದುಕ್ತಿರನ? ಅಯ್ಯೋ ದೇವ್ರೆ, ನೀ ಒಳ್ಳೆಕೆ ಯವ್ವ. ಯಾರನ್ನಾರ ನಗಸಿಟ್ಟಿ ಕೈ ಬಿಡು. ಒಳ್ಳೆಕೆ ಒಳ್ಳೆಯವ್ರನ್ನ ಒಳಕಲ್ಲಾಗಾಕಿ ರುಬ್ಬಾಕಿ ನೀನು. ಒಳ್ಳೆಕೆ ಅಂತ ಮಕ ನೋಡ್ಕೊಂಡು ನಿಂದು ಹೆಂಗೈತಿ. ಒಳ್ಳೆಕೆ ಅಂತ ಹೇಳ್ತಿಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಒಳ್ಳೆಕೆ ಅಂತ ಯಾವ ಬಾಯಿಲೆ ಹೇಳ್ತಿ? ಏವ ಪುಣ್ಯಾತ್ಗಿತ್ತಿ. ನಿನ್ನ ನೋಡಿದ್ನೆಲ್ಲ ಈ ರೀತಿ ಭಾಳ ಖುಷಿ ಆಯ್ತು ನನಗಂತರು. ಯವ್ವ, ಈಗ ಇಷ್ಟು ಮಾತಾಡಕತ್ರ ನೀ ಯಾಕೆ ಸುಮ್ಮನೆ? ಯಾಕ್ರಿ ಹಿಂಗ್ಯಾಕೆ ಮಾತಾಡಕತ್ತಿ? ಏವ ನೀನು ಹೋಗಿ ಹೊರಗೋಗು. ನನ್ನ ಗಂಡ ಬರೋ ಹೊತ್ತಿಗೆ ನೀನು ಇಲ್ಲಿ ನಿಂದ್ರಾಕ ಹೋಗ್ಬೇಡ. ನೀನು ಮತ್ತೆ ಅವ ಏನಾರು ನನ್ನ ಗಂಡ ನೀನು ಹಿಂಗೆ ಅನ್ನಕತ್ತಿದ್ದು ಕೇಳಿಸ್ಕೊಂಡ್ರೆ ಮತ್ತೆ ನೀವು ಉಳಿದ ವಜ್ಜೆ ಐತಿ ಹೇಳಾಕತ್ತೇನೆ ಕೇಳ. ಅಯ್ಯ, ಏನು ನಿಮ್ಮ ಗಂಡ ಹುಲಿ ಕಟ್ಟ್ಯಾರನ? ಹುಲಿ ಏನು ಸಿಮ್ನ? ನೋಡ್ರಿ, ಮಗಳು ಹಿಂಗದಾಳ ಅಂತ ಮಗಳಿಗೆ ಸಪೋರ್ಟ್ ಮಾಡೋ ಅಪ್ಪನು ಅಂತವನೇ. ನಂಗೆ ಅದೆಲ್ಲ ಗೊತ್ತೈತಿ. ಏನು ದೊಡ್ಡ ಹೆದರಿಕೆ ಏನಲ್ಲ ನನಗೇನು ಯಾರ್ದೇನ. ಇದ್ದಿದ್ದಂಗೆ ಹೇಳಕ್ಕೆ ಏನಾಗೋದೈತಿ? ಯಾಕೆ ಹೆದರ್ಬೇಕು ನಾನು? ಹಂಗಾರೆ ಇಲ್ಲೇ ನಿಂದ್ರೆ ನಮ್ಮ ಅಪ್ಪ ಬರೋ ಮಟನು ನೀನು. ನಿಮ್ಮ ಅಪ್ಪ ಎಷ್ಟೊತ್ತಿಗೆ ಬರ್ತಾನ ನನಗೇನು ಗೊತ್ತು? ಅಲ್ಲಿ ಮಾಟ ನನ್ನ ಕಾಯ್ಕೊಂಡು ಕುಂದ್ರಕ್ಕೆ ಏನಂತ ತಿಳ್ಕೊಂಬಿಟ್ಟೆ? ಮಾಡಕ್ಕೆ ಬೇಕಾದಷ್ಟು ಕೆಲಸದವು. ಅಲ್ಲ ತಡಿ, ನಾ ಕೇಳ್ತೀನಿ. ನಿಮ್ಮಪ್ಪ ಈ ಹೊತ್ತಿನ ಮನೆಯಾಗ ಇರೋದಿಲ್ಲ ಅಂತೇನಾರ ನಾನು ತನಿಖೆ ಮಾಡಿ ವಿಚಾರ ತಿಳ್ಕೊಂಡು ಬಂದೇನಂತ ತಿಳ್ಕೊಂಡಿಯಾ? ಏನಾಕತ್ತ ಆಗೇ ಬಿಡ್ಲಿ, ನಿನ್ನ ಮಕ ನೋಡಿ ಇವತ್ತು ನಿನಗೆ ಹಂಗಿಸಿ ನಿನಗೆ ಅಂದು ಹೋಗ್ಬೇಕಂತೇಳಿ ಬಂದಿರೋದು ನಾನು. ಏನು ಹೆದರ್ಕಂತ ಏನು ಹೋಗೋದಿಲ್ಲ. ಆದ್ರೆ ನಾನು ಕಾಯ್ಕೊಂತ ಕುಂದ್ರಷ್ಟು ಪುರ್ಸತ್ತಿಲ್ಲ. ಈಗ ಹೊಕ್ಕೇನಿ. ಆದ್ರೆ ನಾನು ನಿನ್ನ ನೋಡಿದ್ನಲ್ಲ ಈ ರೀತಿ ಖುಷಿ ಆಯ್ತು. ನನ್ನ ಮಗಳ ಗಂಡನ ಬಿಟ್ಟು ಎಷ್ಟು ಒದ್ದಾಡ್ತು ಪಾಪ. ಅದನ್ನ ನೆನೆಸ್ಕೊಂಡ್ರೆ ಇದನ್ನ ನೋಡಿ ನಂಗೆ ಸಮಾಧಾನ ಆಯ್ತು. ಅದಕ್ಕೆ ದೇವರು ಅದು ಒಳ್ಳೆಯವ್ರ ಪರ ಅದೇ ಅದಾನಪ್ಪ. ಕೊಡಬಾರ್ದ ಕೊಟ್ಟ ಅಂದರೆ ಹಿಂಗೆ ಅನ್ಭವಿಸ್ತಾರ ನೋಡಿ ಹಿಂಗೆ. ಯವ್ವ, ನೋಡವ ಹೆಂಗೆ ಮಾತಾಡಿದ್ಲಕ್ಕೆ ಅನ್ನ ಅಂತ ನಾನು. ಏನು ಹೆಣ್ಮಗಳಿದೆ? ಛೀ, ಅಲ್ಲ ಬಂದು ಈ ಥರ ಬಾಯಿಗೆ ಬಂದಂಗೆ ಮಾತಾಡಿ ಹೋದ್ಲು ಹುಡುಕಿ. ಈಕಿನ ನಿಮ್ಮಪ್ಪ ಇದ್ದಾಗ ಬರ್ಬೇಕಿತ್ತಕ್ಕೆ. ಒಟ್ಟು ನನಗೂ ನೆಮ್ಮದಿ ಇಲ್ಲ. ಯಾರಿಗೇನನ್ನೇ ಮಾಡನ್ ಬೇ ದೇವ್ರ ಕಣ್ಣ ಮಣ್ಣು ತುಂಬಲಿ. ನನಗಿಂತ ಗತಿ ತಂದ್ಬಿಟ್ನಲ್ವೇ ದೇವರು. ಆ ಮಂಗಳನು ಬಾಯಿಗೆ ಬಂದಾಗ ಮಾತಾಡಿಲ್ಲ. ನನಗೆ ಬಾಯಿ ಎಷ್ಟು ಬೇಜಾರಾತ್ ಗೊತ್ತಾನ. ಈಗ ಇವರು ಒಟ್ನಾಗ ನಾನು ಯಾರಿಗೂ ಬೇಡ ಮನ್ಯಾಗ ಪಾಪ ನನ್ನ ಗಂಡ ನಮ್ಮ ಅತ್ತಿ ಏನು ಮಾಡ್ಕೊಂಡು ತಿಂದ್ವೋ ಏನು ಬಿಟ್ವೋ. ನಾವು ನೋಡಿದ್ರೆ ಇಲ್ಲೇ